ಇವತ್ತಿನ ಚರ್ಚೆಗೆ ಸೀಮಿತವಾಗಿ ನಾಗರಾಜ್ ಯಾದವ್ ಅವರು ಆ ಹೇಳಿಕೆ ಕೊಡ್ತಾ ಇದ್ದಾರೆ. ನಾಳೆ ನಾಡ್ದು ಇನ್ನೊಂದು ಚರ್ಚೆಗೂ ಪಾಪ ನಾಗರಾಜ್ ಯಾದವ್ ಇಸ್ ಅವರ್ ಡಿಯರ್ ಫ್ರೆಂಡ್, ಹಿ ಶುಡ್ ಕಮ್ ಹಿಯರ್. ಅವಾಗ ಮೋದಿ ಸರ್ವಾಧಿಕಾರಿ, ಮೋದಿ ಮನಬಂದಂತೆ ಮಾಡ್ತಾರೆ ಅನ್ನುವ ಚರ್ಚೆ ಬಂದಾಗ ಅವ್ರದ್ದು ಆರ್ಗ್ಯುಮೆಂಟ್ ಏನಿರುತ್ತೆ? ಈಗಲೇ ಮಾತಾಡ್ಬೇಡ ಅದನ್ನು ಕೂಡ. ಖಂಡಿತವಾಗ್ಲೂ 11 ವರ್ಷಗಳಿಂದ ಒಂದು ರೀತಿಯಲ್ಲಿ ಒಂದೇ ಸೆಂಟೆನ್ಸ್ ಹೇಳ್ತೀನಿ, ಅವತ್ತು ಡಿಕ್ಲೇರ್ಡ್ ಎಮರ್ಜೆನ್ಸಿ ಇತ್ತು, ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ. ಸರ್ವಾಧಿಕಾರಿ ಡಿಕ್ಟೇಟರ್ಶಿಪ್ ಪ್ರಜಾತಂತ್ರಕ್ಕೆ ಮಾರಕವಾಗಿರ್ತಕ್ಕಂಥ ಸತ್ಯ. ನಾಗರಾಜ್ ಹಗ್ಗ ಕೊಟ್ಟು ಕೈ ಕಟ್ಟಿಸ್ಕೋಬೇಡಿ. ಡಿಕ್ಲೇರ್ಡ್ ಎಮರ್ಜೆನ್ಸಿ ಸರಿ, ಅದು ಅನ್ಡಿಕ್ಲೇರ್ಡ್ ಎಮರ್ಜೆನ್ಸಿ ಕೆಟ್ಟದ್ದು ಅಂತ. ಡಿಕ್ಲೇರ್ಡ್ ಎಮರ್ಜೆನ್ಸಿ ಕರೆಕ್ಟ್, ಅದು ಕಾರಣಗಳಿತ್ತು ಅದಕ್ಕೆ. ಅದು ಇವತ್ತು ಏನ್ ಮಾತಾಡ್ತಾ ಇದ್ದೀನಿ, ಇವತ್ತು ಹೇಳಿ ಪ್ರಜಾತಂತ್ರ ನಿಮ್ಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ಎಲ್ಲರನ್ನು ಒಳಗೊಂಡಂತ ಒಂದು ದೇಶವನ್ನು ಕಟ್ಟಲಿಕ್ಕೋಸ್ಕರ. ನೀವು ಹಿಂದೂ ಮುಸ್ಲಿಂ ಅಂತ ಹೇಳಿ ಬೆಂಕಿ ಹಚ್ಚಿದ ಕೆಲಸ ಮಾಡೋದಾದ್ರೆ ಯಾರು ಒಪ್ಕೊಳ್ತಾರೆ? ಈ ದೇಶನ ಒಡಿಲಿಕ್ಕೆ ಯಾರಿಗೂ ಹಕ್ಕಿಲ್ಲ. ಎಲ್ಲರನ್ನು ಒಟ್ಟಿಗೆ ತಗೊಂಡೋಗೋದು ಭಾರತಾಂಬೆಯ ಪರಿಕಲ್ಪನೆ ಅಂತ ನಾನು ನಂಬಿದ್ದೇನೆ. ಕೇವಲ 1947 ಯಾರು ಹಕ್ಕು ಕೊಟ್ಟರು ಅನ್ನೋ ವಿಷಯಕ್ಕೆ ಆಮೇಲೆ ಬರೋಣ ಸರ್. ಇರ್ಲಿ, ಓಕೆ ಸರ್. ವಿಕ್ರಮ್ ಫಡ್ಕೆ ಅವರೇ, ಟೆಕ್ನಿಕಲ್ ಹಿನ್ನೆಲೆ ಹೇಳಿ, ಅಭಿಪ್ರಾಯಗಳು ಬೇಡ. ಇಟ್ ಈಸ್ ಅನ್ ಅಕಾಡೆಮಿಕ್ ಇಶ್ಯೂ. ಎಸ್, ಅಕಾಡೆಮಿಕ್ ಇಶ್ಯೂ. ಅದನ್ನ ನಾವು ನೋಡಬೇಕು. ಇಂದಿರಾ ಗಾಂಧಿ ಅವರು ತಿದ್ದುಪಡಿಯ ಮೂಲಕ ಈ 2 ಶಬ್ದಗಳನ್ನು ಸೇರಿಸಿದರು ಅನ್ನುವುದಾದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೇತೃತ್ವದಲ್ಲಿ ರಚಿಸಲಾಗಿದ್ದ ಸಂವಿಧಾನ ರಚನಾ ಸಮಿತಿ ಈ ಶಬ್ದಗಳನ್ನು ಸೇರಿಸೋದು ಮರ್ತಿತ್ತ, ಅಥವಾ ಸೇರಿಸಬೇಕೋ ಸೇರಿಸಬಾರ್ದು ಅನ್ನುವ ಚರ್ಚೆಗಳಾಗಿದ್ದವ, ಡೆಲಿಬರೇಟ್ ಆಗಿ ಬೇಡ ಅಂತ ನಿರ್ಧಾರ ಮಾಡಲಾಗಿತ್ತ? ಹೌದು ಅನ್ನೋದಾದ್ರೆ ಯಾಕೆ? ಈಗ 2 ವಿಚಾರ. ಒಂದು, ಅಂಬೇಡ್ಕರ್ ಅವರ ಡ್ರಾಫ್ಟಿಂಗ್ ಕಮಿಟಿ ಏನು ಸಂವಿಧಾನ ರಚನೆ ಮಾಡ್ತು ಅದ್ರ ಬಗ್ಗೆ ಒಂದು ಯೋಚನೆ ಮಾಡೋಣ. ಹಾಗೇನೆ ಇವತ್ತು ಪ್ರಿಯಾಂಬಲ್ ಅಂತ ಏನಿದೆಯಲ್ಲ, ಅದು ಒಂದು ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಒಂದು ಆಯ್ತು. ಅಂದ್ರೆ ಆಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಆಬ್ಜೆಕ್ಟಿವ್ಸ್ ಆಫ್ ದಿ ಕಂಟ್ರಿ. ಆ ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅನ್ನ ತಂದಂಥವ್ರು ಪಂಡಿತ್ ನೆಹರೂರವರು. ಓಕೆ. ಈ ಪ್ರಿಯಾಂಬಲ್ ಅಂದರೆ 1950 ಸಂವಿಧಾನ ಏನು ಬಂತು, ಆ ಪ್ರಿಯಾಂಬಲ್ ಏನಿದೆಯಲ್ಲ, ಆ ಪ್ರಿಯಾಂಬಲಿನ ಮುಖ್ಯವಾದ ವಿಚಾರಗಳನ್ನು ಇಟ್ಟಂಥವರು ಪಂಡಿತ್ ನೆಹರೂರವರು. ಆಬ್ಜೆಕ್ಟಿವ್ ರೆಸಲ್ಯೂಷನ್ ಅಂತ ಅವರೇ ಬರೆದು ಅದನ್ನು ಪ್ರಸ್ತಾವನೆಗೆ ತಂದಂಥವ್ರು. ಹಾಗೆ ಅದರ ಬಗ್ಗೆ ಸಾಕಷ್ಟು ವಿವರವಾದ ಚರ್ಚೆಗಳೂ ಆದವು. ಚರ್ಚೆಗಳಾದ ನಂತರ ಈ ಪ್ರಿಯಾಂಬಲ್ ಅಂದರೆ ಯಾವುದು ಸೋಷಲಿಸ್ಟ್ ಮತ್ತು ಸೆಕ್ಯುಲರ್ ಅನ್ನೋ ಪದಗಳು ಇಲ್ಲದೇ ಇದ್ದಂಥ ಒಂದು ಮೂಲ ಏನಿತ್ತಲ್ಲ, ಅದು ಚರ್ಚೆಗೆ ನಡೆದ ನಂತರ ಅದು ಪ್ರಿಯಾಂಬಲ್ನಲ್ಲಿ ಬಂದಿತ್ತು. ಪ್ರಿಯಾಂಬಲ್ನಲ್ಲಿ ಈ ಪದ ಸೆಕ್ಯುಲರ್ ಅಥವಾ ಸೋಷಲಿಸ್ಟ್ ಇರಬೇಕಾ ಇರಬಾರ್ದಾ ಅನ್ನೋದು ಅವತ್ತಿನ ಸಂವಿಧಾನದ ಅಂದರೆ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ ಚರ್ಚೆ ಆಗಿರಲಿಲ್ಲ. ಪ್ರಿಯಾಂಬಲ್ನಲ್ಲಿ ಆ ಪದಗಳು ಇರಬೇಕಾ ಬೇಡವಾ ಅನ್ನೋದು ಚರ್ಚೆ ಆಗಿರಲಿಲ್ಲ. ಯಾಕಂದ್ರೆ ಆ ಡ್ರಾಫ್ಟ್ ಅದ್ರೊಳಗೆ ಏನಿತ್ತು ಆ ಪದಗಳು ಅದ್ರೊಳಗೆ ಇರಲಿಲ್ಲ. ಆ ಡ್ರಾಫ್ಟ್ ಅಲ್ಲಿ ಏನಿತ್ತು ಬೇರೆ ಒಂದಿಷ್ಟೆಲ್ಲ ಅಮೆಂಡ್ಮೆಂಟ್ಸು ಚೇಂಜಸ್ಸು ಹೇಳಿದ್ರು ಅಂದ್ರೆ ಇವತ್ತು ನಮ್ಮ ಎದುರಿಗೆ ಏನಿದೆಯಲ್ಲ, ವಿತೌಟ್ ದೋಸ್ 2 ವರ್ಡ್ಸ್ 42nd ಅಮೆಂಡ್ಮೆಂಟ್ಗಿನ ಮುಂಚಿಂದು ಏನಿದೆಯಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿ ಅದು ಪಾಸ್ ಆಗಿದೆ. ಸೊ ಬೇಸಿಕಲಿ ಸೆಕ್ಯುಲರ್ ಅಂಡ್ ಸೋಷಲಿಸ್ಟ್ ಅನ್ನೋದ್ರ ಬಗ್ಗೆ ಪ್ರಿಯಾಂಬಲ್ ಅಲ್ಲಿ ಇರಬೇಕೋ ಬೇಡವೋ ಅನ್ನೋದು ವಿಸ್ತೃತವಾಗಿ ಚರ್ಚೆ ಆಗಲಿಲ್ಲ. ಭಾರತ ಸೋಷಲಿಸ್ಟ್ ದೇಶ ಆಗಿರ್ಬೇಕಾ ಆಗಿರಬಾರ್ದ ಚರ್ಚೆ ಆಗಿತ್ತ? ನೋಡಿ, ಭಾರತ ಸೋಷಲಿಸ್ಟ್ ಸಂವಿಧಾನ ರಚನಾ ಸಮಿತಿಯವರು ಯಾರೋ ಒಬ್ಬರು ಪ್ರಪೋಸಲ್ ನೋಡಿ ಕೊಟ್ಟಿದ್ದಾರೆ. ಅದರದಿದೆ ಏನಂದ್ರೆ ಪ್ರಿಯಾಂಬಲ್ ಅಂತಲ್ಲ, ನಾ ಅದಕ್ಕೆ ಹೇಳಿ ಭಾರತದ ಹೇಗಿರ್ಬೇಕು ಅಂತಂದಾಗ ಸೋಷಿಯಲಿಸ್ಟ್ ಇರ್ಬೇಕಾ, ಕಮ್ಯುನಿಸ್ಟ್ ಇರ್ಬೇಕಾ, ಈ ತರದ ಅಂದ್ರೆ ಆಗಿನ ಸಮಯದಲ್ಲಿ ದೊಡ್ಡ ಏನು ರೆವಲ್ಯೂಷನ್ ಐಡಿಯಾಲಜಿಗಳು, ಫೇಬಿಯನ್ ಸೋಷಿಯಲಿಸಂ ಅಂತ ಇತ್ತು, ಹಾಗೇನೆ ಕಮ್ಯುನಿಸಂ ಅಂತಿತ್ತು, ಮಾರ್ಕ್ಸಿಸಂ ಬೇರೆ ಇತ್ತು, ಕ್ಯಾಪಿಟಲಿಸಂ ಇನ್ನೂ ಅಷ್ಟು ಶುರು ಆಗಿರ್ಲಿಲ್ಲ, ಮಾವೋಯಿಸಂ ಆಮೇಲೆ ಇದು ಬಂತು ನಮ್ಮ ಕಾನ್ಸ್ಟಿಟ್ಯೂಷನ್ ಟೈಮ್ ಇಂದ ಅಲ್ಲ, ಅದು ಸಬ್ಸಿಕ್ವೆಂಟ್ಲಿ 1960s ಇದರಿಂದ. ಆದ್ರೆ ಇವೆಲ್ಲವೂ ಚರ್ಚೆ ಆದಾಗ ಇಂಡಿಯಾ ಸಾವರಿನ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಗಬೇಕು. ಸೋಷಿಯಲಿಸಮೋ, ಕಮ್ಯುನಿಸಮೋ, ಮಾರ್ಕ್ಸಿಸ್ಟ್ ಸೋಷಿಯಲಿಸಮೋ ಅಂದ್ರೆ ಕಮ್ಯುನಿಸಮೋ ಇದ್ಯಾವುದು ಇರಬಾರ್ದು ಅನ್ನೋದು. ಅಂದ್ರೆ ಯಾವ ರಾಜಕೀಯ ಸಿದ್ಧಾಂತದ ಮಾರ್ಗದಲ್ಲಿ ದೇಶ ನಡೆದುಕೊಂಡು ಹೋಗಬೇಕು ಅನ್ನುವುದನ್ನ ಆಯಾ ಕಾಲಘಟ್ಟದ ಜನ ತೀರ್ಮಾನ ಮಾಡಬೇಕೇ ಹೊರತು ಸಂವಿಧಾನ ರಚನೆಯ ಸಮಯದಲ್ಲಿದ್ದಂಥವ್ರು ನಿರ್ಧಾರ ಮಾಡಿ ಮುಂದಿನ ಶತಶತಮಾನ ಹಿಂಗೆ ದೇಶ ನಡ್ಕೊಂಡು ಹೋಗ್ಲಿ ಅಂತ ಡಿಸಿಷನ್ ಕೊಡಬಾರ್ದು ಅನ್ನುವ ಉದ್ದೇಶ ಇತ್ತು. ಅಂಬೇಡ್ಕರ್ ಹೇಳಿದ್ರು ಮುಂದೊಂದು ದಿವಸ ಕಮ್ಯುನಿಸ್ಟ್ ಪಾಲಿಸಿ ಅದನ್ನ ಸರ್ಕಾರಗಳು ತೀರ್ಮಾನ ಮಾಡ್ಲಿ, ನಾವು ಪ್ರಿಯಾಂಬಲ್ ನಲ್ಲಿ ಹಾಕೋದು ಬೇಡ. ಅಂದ್ರೆ ಈಗ ವೆಲ್ಫೇರ್ ಸ್ಟೇಟ್ ಇರಬೇಕು ಅನ್ನೋದ್ರ ಬಗ್ಗೆ ಯಾರ್ದೂನು
ಎರಡು ಮತ ಸರ್ವರಿಗೂ ಇರ್ಲಿಲ್ಲ. ಸಮಪಾಲು, ಸರ್ವರಿಗೂ ಆದ್ರೆ- ಸಮಬಾಳು ಇರ್ಬೇಕು. ಹಾ, ಆದ್ರೆ ಒಂದು ಐಡಿಯಾಲಜಿಕಲ್ ಇದ್ರೊಳಗೆ ನಾವು ಹೋಗ್ಬೇಕಾ, ನಾವು ಫಾರ್ ಆಲ್ ಟೈಮ್ಸ್ ಟು ಕಮ್ ನಮ್ಮ ದೇಶನ ಒಂದು ಐಡಿಯಾಲಜಿ ಒಳಗೆ ಕಟ್ಟಿಡ್ಬೇಕಾ ಅಂತ ಚರ್ಚೆ ಬಂದಾಗ ಹಂಗ್ ಮಾಡಬಾರ್ದು ಅನ್ನೋದೇನೆ ಸ್ಪಷ್ಟವಾಗಿ ಚರ್ಚೆ ಆಗಿತ್ತು, ಅದ್ರೊಳಗೆ ನಿರ್ಧಾರವೂ ಆಯ್ತು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.